ಇವತ್ತು ಸಂಡೇ ಆಗಿತ್ತು. ನಾನು ನಮ್ಮ ಮನೆಯವರು ತುಂಬ ಬೋರ್ ಹೊಡಿತಾ ಇದೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ ನೆಕ್ಸ್ಟ್ ಸಂಡೆಗೆ ರಾವಿಶಿಂಗ್ ರಿಟ್ರೀಟ್ ರೆಸಾರ್ಟಿಗೆ ಹೋಗೋಣ ಅಂತ ಹೇಳಿ. ಅಲ್ಲಿಗೆ ಹೋದಾಗ ಆ ವ್ಯೂ ನೋಡಿ, ಆ ಕಾಫಿ ಜೊತೆಗೆ ಆಹಾ! ಸ್ವರ್ಗದಲ್ಲಿ ಇಳ್ದಂಗಾಗಿತ್ತು. ಬೆಂಗಳೂರು ಟ್ರಾಫಿಕ್ ನೋಡಿ, 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 ನೋಡಿ ಸಾಕಾಗಿ ಈ ಥರದೊಂದು ಲೊಕೇಶನ್ನಿಗೆ ಬಂದರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಇಲ್ಲೆಲ್ಲ ತುಂಬ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಸೈಕ್ಲಿಂಗ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಭಯ. ನಮ್ಮ ಮನೆಯವರು ಹೆದರಿಸಿ, ಹೆದರಿಸಿ, ಹೆದರಿಸಿ ಕಳಿಸಿದ್ರು ನನಗೆ ಕೊನೆಗೂ. ಸೈಕ್ಲಿಂಗ್ ಮಾಡಿದೆ. ಅವರಂತೂ ಫುಲ್ಲು ಜೋಶಲ್ಲಿ. ನಾನಿವಾಗ ನೋಡಿ ನಿನ್ಕಿಂತ ಫಾಸ್ಟಾಗಿ ಹೋಗ್ತೀನಿ ಅಂತೇಳಿ ಹೇಳ್ತಿದ್ರು. ಅಲ್ಲಿ ಒಬ್ಬ ಇರ್ತಾರಲ್ಲ ಸೆಕ್ಯೂರಿಟಿ ಪರ್ಪಸ್ಸಿಗೆ ಒಬ್ಬರು ಬ್ರದರ್ ಅವರು ಹೇಳ್ತಿದ್ರು, "ವಿಡಿಯೋ ಮಾಡಿ ಮೇಡಮ್, ನಾನು ಫುಲ್ ಜೋರಾಗಿ ಇವಾಗ ಇದು ರೋಪ್‌ನ ಅಲ್ಲಾಡಿಸ್ತೀನಿ" ಅಂತ ಹೇಳ್ತಾ ಇದ್ರು. ನಾನು ಅಲ್ಲಾಡಿಸಿ ಬ್ರದರ್ ಅಂತ ಹೇಳ್ತಿದ್ದೆ. ಅದೇ ಮಾತಾಡ್ತಾ ಇದ್ರು ಅವರು. ಚೆನ್ನಾಗಿತ್ತು ಒಂಥರ. ಬಟ್ ನಮ್ಮ ಮನೆಯವ್ರು ಹೆದರಲ್ಲ, ನಾನೇ ಜಾಸ್ತಿ ಹೆದರೋದು. ಅವರು ಫುಲ್ ಜೋಶಲ್ಲಿದ್ದರು. ಅಲ್ಲಿ ಆಪೋಸಿಟಲ್ಲಿ ಯಾರೋ ಬರ್ತಿದ್ರು ಅಂತೇಳಿ ಇವ್ರಿಗೆ ಇನ್ನೂ ಸ್ಟಾಪ್ ಮಾಡಿ ಹಾಗೆ ನಿಲ್ಲಿಸಿದ್ದಾರೆ. ಇವರು ಕಾಯ್ತಾ ಇದ್ದಾರೆ ನಾನು ಯಾವಾಗ ಹೋಗೋದು, ಯಾವಾಗ ಹೋಗೋದು ಅಂತೇಳಿ. ಫೈನಲಿ ಹಿ ಸ್ಟಾರ್ಟೆಡ್. ಹೋಗ್ತಾ ಇದ್ದಾರೆ. ಅವ್ರಿಗೆ ಒಂಚೂರು ಸಹ ಭಯ ಆಗಲ್ಲ. ನಾನು ದೊಡ್ಡ ಪುಕ್ಲಿ. ನನಗೆ ಹೈಟ್ ಅಂದರೆ ಆಗಲ್ಲ. ಏನು ಮಾಡೋದು? ಬಾಯ್ಸ್ ಆರ್ ಬಾಯ್ಸ್, ಗರ್ಲ್ಸ್ ಆರ್ ಗರ್ಲ್ಸ್ ಅಲ್ವಾ? ಮತ್ತು ನೀವು ಯಾವ ಕಡೆ ಹೋಗಿದ್ರಿ ವೀಕೆಂಡ್ಸಲ್ಲಿ ಅಂತ ಹೇಳಿ. ಯಾವುದು ಒಳ್ಳೆ ರಿಸಾರ್ಟ್ ಇದೆ ಸರೌಂಡಿಂಗ್ಸ್ ಅಂತ. ನನಗಂತೂ ಹೋಗಿರೋ ರೆಸಾರ್ಟಲ್ಲಿ ರಾವಿಶಿಂಗ್ ರಿಟ್ರೀಟ್ ಮಾತ್ರ ಭಾಳ ಚೆನ್ನಾಗಿ ಅಂತ ಅನ್ನಿಸ್ತು. ಫುಡ್ಡೆಲ್ಲ ಓಕೆ, ಬಟ್ ಗೇಮ್ಸ್ ಆಗಲಿ ಮತ್ತು ಹಾರ್ಸ್ ರೈಡಿಂಗ್ ಎಲ್ಲ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಬರುತ್ತೆ ಹಾರ್ಸ್ ರೈಡಿಂಗ್ದು ಕೂಡ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ನಿಮಗೂ ಯಾರಾದರೂ ಫ್ಯಾಮಿಲಿ ಎಲ್ಲ ಇದ್ದರೆ, ಕಿಡ್ಸ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಬೈಕ್ದೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಕೆಲವೊಂದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು ಟಿಕೆಟ್ಸ್ ತಗೊಳ್ಳೋಕ್ಕೆ, ಕೂಪನ್ಸ್ ಎಲ್ಲ ಇರಲ್ಲ. ಅವರು ಒಂದು ಲಿಮಿಟೇಷನಲ್ಲಿ ಕೊಟ್ಟಿರ್ತಾರೆ. ನಿಮ್ಗೆ ಎಕ್ಸ್ಟ್ರಾ ಬೇಕಂದರೆ ಹಾರ್ಸ್ ರೈಡಿಂಗ್ದೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು. ಪರ್ ಪರ್ಸನ್ 250, 300 ಅಂತ ಇದೆ. ನೀವು ಕೇಳ್ಬಿಟ್ಟು ಹೋಗಬೇಕು. ಮತ್ತು ಇವರಲ್ಲಿ ಒಂದು ಒಳ್ಳೇದಂದರೆ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಇವರು. ಸೊ ಟ್ರೆಕ್ಕಿಂಗ್ಗೂ ಬಿಫೋರ್ ನಾವು ಹಾರ್ಸ್ ರೈಡಿಂಗ್, ಟ್ರೆಕ್ಕಿಂಗ್ ಆದಮೇಲೆ ಹಾರ್ಸ್ ರೈಡಿಂಗ್ ಮಾಡಿದ್ದು. ನಾವು 2 ಡೇಸ್ ಸ್ಟೇ ಆಗಿದ್ದೆಲ್ಲ ಹಾಗಾಗಿ. ಸೊ ಫಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಹಾರ್ಸಸ್ ಲೈಫಲ್ಲೇ ಹತ್ತಿರಲಿಲ್ಲ. ಒಂಥರ ಫ್ಲೈಟ್ ಹತ್ತಿದಾಗ ಹೇಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ, ಹಾಗೆ ಹಾರ್ಸ್ ರೈಡಿಂಗ್ ಫಸ್ಟ್ ಎಕ್ಸ್ಪೀರಿಯೆನ್ಸು. ಅದೆಲ್ಲ ಮುಗಿದು ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡಿದ್ದಷ್ಟೇ. ನಮ್ಮ ಮನೆಯವರು ವೀಡಿಯೋ ಮಾಡಿದ್ದು, ನಾನಲ್ಲ. ನಾನು ಓಡಾಡಿದ್ದಷ್ಟೇ. ಆಮೇಲೆ ನೈಟೆಲ್ಲ ಊಟ ಮುಗಿಸಿ ಒಂದು ಒಳ್ಳೆ ವಾಕ್ ಚೆನ್ನಾಗಿತ್ತು. ಡೇ ವೆಲ್ ಸ್ಪೆಂಟ್ ಅನ್ನೋ ಥರ. ಒಂದು ಬೆಂಗಳೂರು ಜೀವನದಿಂದ ಆಚೆ ಬಂದು ಒಂಥರ ಕಾಮ್ ಆ್ಯಂಡ್ ಪೀಸ್ಫುಲ್ ಡೇ ಸ್ಪೆಂಡ್ ಮಾಡೋಕ್ಕೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಇದೇ ಥರ ವೀಡಿಯೋಸ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಖಂಡಿತ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ, ಮಾತಾಡೋಕ್ಕೆ ಇಷ್ಟ. ನಿಮಗೂ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನೀವು ಸಹ ವೀಡಿಯೋ ಮಾಡಿ. ವೆದರ್ ಮಾತ್ರ ತುಂಬ ಚಿಲ್ಲಿಂಗ್ ಆಗಿರಲಿಲ್ಲ. ನಾನೇ ಆ ಥರ ವೀಡಿಯೋ ಮಾಡಿರೋದು. ಮತ್ತು ಇದು ನೆಕ್ಸ್ಟ್ ಡೇದು ಮತ್ತೆ ಕೂಪನ್ಸ್ ಎಕ್ಸ್ಟ್ರಾ ಇತ್ತಲ್ಲ, ಸೊ ಹಾಗಾಗಿ ಮತ್ತೆ ಸೈಕ್ಲಿಂಗ್ ಮಾಡಿದ್ದಿಲ್ಲಿ ಅಷ್ಟೇ. ಬಾಯ್ ಟೇಕ್